ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದಂಥ ಯೇಸು ಕ್ರಿಸ್ತನ ಪವಿತ್ರವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಈ ಪ್ರೀತಿಯಿಂದ ಈ ಸಂದೇಶಕ್ಕೆ ನಿಮ್ಮನ್ನು ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ. ಈ ದಿನ ನಾವು ಧ್ಯಾನಿಸುವಂಥ ವೇದವಾಕ್ಯವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಮಗೆ ಸಂಭವಿಸಲಿಲ್ಲ ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಶೋಧನೆಗಳು ಬರುವಾಗ ಆ ಶೋಧನೆಗಳು ನಮ್ಮನ್ನು ಪರೀಕ್ಷೆಗೆ ನಡೆಸುವಂಥದ್ದಾಗಿದೆ. ಆ ಪರೀಕ್ಷೆಯಿಂದ ನಮ್ಮ ಸಹನೆಯನ್ನು ನಾವು ಕಲಿಯುವಂಥವರಾಗಿರ್ತೇವೆ. ಆ ಸಹನೆಯಿಂದಲೇ ನಾವು ವಾಗ್ದಾನದ ಫಲವಾಗಿರುವಂಥ ನಿತ್ಯ ಜೀವನ ನಾವು ಹೊಂದುವಂಥವರಾಗಿರ್ತೇವೆ ಪ್ರೇರೆ. ಆದರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ನಿಮಗೆ ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ಸಂಭವಿಸಲಿಲ್ಲ ಎಂಬುದಾಗಿ. ಅಪೊಸ್ತಲರ ಕಾಲದಲ್ಲಿ ನಾವು ನೋಡುವಾಗ ಅಪೊಸ್ತಲರ ಜೀವಿತದಲ್ಲಿ ಅನುಭವಿಸಿದಂಥ ಎಲ್ಲ ಶೋಧನೆಗಳು, ಭಕ್ತರು ಸಹಿಸಿಕೊಂಡಂಥ ಎಲ್ಲ ವೇದನೆಗಳು, ದುಃಖಗಳು, ಬಾಧೆಗಳು ಎಲ್ಲವೂ ಕೂಡ ತಮ್ಮ ಶಕ್ತಿಗೆ ಮೀರಿ ದೇವರು ಅನುಗ್ರಹಿಸಲಿಲ್ಲ ಪ್ರೇರೆ. ತಮ್ಮ ಶಕ್ತಿಗೆ ಸಹಿಸಿಕೊಳ್ಳುವಷ್ಟು ಎಷ್ಟಿದೆಯೋ ಅವುಗಳನ್ನೇ ದೇವರು ಅವರ ಜೀವಿತದಲ್ಲಿ ಅನುಗ್ರಹಿಸಿದ್ದಾನೆ. ಅವುಗಳಲ್ಲೇ ಅವರು ಶಿಕ್ಷಿತರಾಗಿದ್ದಾರೆ, ಶಿಕ್ಷಣವನ್ನು ಕಳೆದುಕೊಂಡಿದ್ದಾರೆ ಮತ್ತು ಪರಲೋಕಕ್ಕೆ ಸ್ವತಂತ್ರರಾಗಿದ್ದಾರೆ ಪ್ರೇರೆ. ಇವತ್ತು ನಾವುಗಳು ಕೂಡ ನಮ್ಮ ಜೀವಿತದಲ್ಲಿ ದೇವರು ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ಶೋಧನೆ ತರುವಾಗ, ದೇವರೇ ಯಾಕಪ್ಪ ಈ ಶೋಧನೆ ನನ್ನಿಂದ ಆಗ್ತಾ ಇಲ್ಲ ಸಹಿಸ್ಕೊಳ್ಳಿಕ್ಕೆ, ದಯವಿಟ್ಟು ಇದನ್ನು ತೆಗೆದುಹಾಕು, ಇದರಿಂದ ನನ್ನ ಹೊರಗಡೆ ತೊಗೊಂಬಂತಂದೇಳಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆದರೆ ಶೋಧನೆಯಿಂದ ಹೊರಗೆ ಬರುವುದಕ್ಕಾಗಿ ನಾವು ಮಾಡುವಂಥ ಪ್ರಾರ್ಥನೆಗಿಂತ ಪ್ರಿಯ ಸ್ನೇಹಿತರೆ, ಈ ಶೋಧನೆಯಲ್ಲಿ ನಾನು ಏನನ್ನು ಕಲಿಯಬೇಕು, ಈ ಶೋಧನೆಯಲ್ಲಿ ನಾನು ಹೇಗೆ ನಿಲ್ಲಬೇಕೆನ್ನುವುದನ್ನು ದೇವರೇ ನನಗೆ ಧೈರ್ಯವನ್ನು ಕೊಟ್ಟು ಕಲಿಸಿಕೊಡು ಎಂಬುದಾಗಿ ನಾವು ಖಂಡಿತವಾಗಲು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸುವುದಾದರೆ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ಧೈರ್ಯಪಡಿಸುವಂಥವನಾಗಿದ್ದಾನೆ ಪ್ರೇರೆ. ಯಾಕೆಂದರೆ ನಾವು ಸಹಿಸಿಕೊಳ್ಳಬಹುದಾದಂಥ ಶೋಧನೆಯ ಹೊರತು ಯಾವುದನ್ನು ಕೂಡ ಆತನು ನಮಗೆ ಹೊರಿಸುವಂಥವನಲ್ಲ ಪ್ರೇರೆ. ನೋಡ್ರಿ, ನಮ್ಮ ಮಕ್ಕಳಿಗೆ ನಾವು ಅತಿಯಾದಂಥ ಭಾರವನ್ನು ಏನಾದರೂ ಕೊಟ್ಟರೆ ಸಹಿಸ್ಕೊಳ್ತಾರ? ತಿರುಗಿ ಬೀಳ್ತಾರಲ್ವೇ? ಅದೇ ರೀತಿಯಾಗಿ ತನ್ನ ಮಕ್ಕಳಾಗಿರುವಂಥ ನಮಗೂ ಕೂಡ ದೇವರು ಶೋಧನೆಯನ್ನು ಕೊಡುವಂಥದ್ದರ ಉದ್ದೇಶ, ಆ ಶೋಧನೆಯಲ್ಲಿ ನನ್ನ ಮಕ್ಕಳು ತಮ್ಮ ನಂಬಿಕೆಯನ್ನು ಬಲಪಡಿಸಿಕೊಳ್ಳಬೇಕು, ತಮ್ಮ ವಿಶ್ವಾಸವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಮತ್ತು ಮುಂದಿನ ದಿನಮಾನಗಳಲ್ಲಿ ಬರುವಂಥ ಶೋಧನೆಗೆ, ಈ ಪ್ರಾಥಮಿಕವಾದಂಥ ಶೋಧನೆಗಳಲ್ಲೇ ಅವರು ಪರಿಣಿತಿಯನ್ನು ಹೊಂದಬೇಕೆಂಬುದಾಗಿ ದೇವರು ಆಲೋಚನೆ ಮಾಡಿ ಶೋಧನೆಯನ್ನು ನಮ್ಮ ಜೀವಿತದಲ್ಲಿ ತರುವಂಥವನಾಗಿರ್ತಾನೆ ಪ್ರೇರೆ. ಆದ್ದರಿಂದ ಶೋಧನೆಗಳು ಬರುವಾಗ ಹೆದರುವುದು ಬೇಡ, ಕುಗ್ಗಿ ಹೋಗುವುದು ಬೇಡ. ಏನು ನಿಸ್ಸಹಾಯಕರಾಗಿ ಅನೇಕರ ಬಳಿಗೆ ಹೋಗಿ ಸಹಾಯಕ್ಕಾಗಿ ಬೇಡುವುದು ಬೇಡ. ಕರ್ತನಿದ್ದಾನೆ, ಎಲ್ಲ ಸಮಯದಲ್ಲಿ ಧೈರ್ಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಿನ್ನ ಜೀವಿತದಲ್ಲಿ ಯಾವುದೇ ಶೋಧನೆ ಬಂದರೂ ಸಹಿತವಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸು. ಕರ್ತನು ಖಂಡಿತವಾಗಲು ತನ್ನ ಚಿತ್ತಕ್ಕನುಸಾರವಾಗಿ ಅದನ್ನು ತೆಗೆದುಹಾಕಬೇಕು ಅಥವಾ ಅದರಲ್ಲಿ ನೀನು ಇದ್ದುಕೊಂಡು ಇನ್ನೂ ಕಲಿಯಬೇಕೆನ್ನುವಂಥದ್ದನ್ನು ದೇವರು ಆಲೋಚನೆ ಮಾಡಿ ದೇವರು ತನ್ನ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ ಪ್ರೇರೆ. ಆದ್ದರಿಂದ ಶೋಧನೆಗಳು ಬರುವಾಗ ಯಾವುದೇ ಮಾತ್ರಕ್ಕೂ ನೀವು ಹೆದರಿ ಕುಗ್ಗಿ ಹೋಗಬೇಡ್ರಿ. ಕರ್ತನು ಎಲ್ಲ ಸಮಯದಲ್ಲಿ ಕರ್ತನು ತನ್ನ ಸಮಯಕ್ಕೆ ಸರಿಯಾಗಿ ದೇವರು ನಿನ್ನ ಜೀವನದಲ್ಲಿ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ ಮತ್ತು ನೀನು ಅನುಭವಿಸುವಂಥ ಶೋಧನೆ, ಕಣ್ಣೀರು, ದುಃಖ, ಬಾಧೆ ಎಲ್ಲವನ್ನು ಕೂಡ ತೆಗೆದುಹಾಕಿ ಆನಂದಕರವಾದ ಜೀವಿತವನ್ನು ಕೊಟ್ಟು ದೇವರು ನಿಮ್ಮನ್ನು ಫಲಿಸುವಂಥ ಕೊಂಬೆಯನ್ನಾಗಿ ಮಾರ್ಪಡಿಸುವಂಥ ದೇವರಾಗಿದ್ದಾನೆ ಪ್ರೇರೆ. ಆದ್ದರಿಂದ ದೇವರ ಮೇಲೆ ವಿಶ್ವಾಸವುಳ್ಳವರಾಗಿ ಭರವಸೆಯಿಂದ ನಿರೀಕ್ಷಿಸುತ್ತಾ ಪ್ರಾರ್ಥಿಸುವಂಥವರಾಗಿರೆ ಕರ್ತನು ಖಂಡಿತವಾಗಲು ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ಕರ್ತನ ಚಿತ್ತವಾದರೆ ಮುಂದಿನ ವಾರ ಇದೇ ರೀತಿಯಾಗಿ ನಾವು ಮತ್ತೊಂದು ಸಂದೇಶದ ಮೂಲಕವಾಗಿ ನಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್.